ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ನಾವು ಪೇಷಂಟ್ಸ್ ಈ ಕೆಲವೊಂದು ಮೆಡಿಸಿನ್ಸ್, ಎಸ್ಪೆಷಲಿ ವಾರ್ಫೆರಿನ್, ಹೆಪಾರಿನ್ ಇಂಥ ಮೆಡಿಸಿನ್ಸ್ ಮೇಲೆ ಇರ್ತಾರೆ. ಇವುಗಳನ್ನು ನಾವು ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ ಹೇಳ್ತಾ ಇರ್ತೇವೆ. ಆ್ಯಂಡ್ ಈ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಔಷಧಿಗಳ ಮೇಲಿದ್ದಾಗ ನೀವು ಕೆಲವೊಂದು ಪ್ರಿಕಾಷನ್ಸ್ ಅಥವಾ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಏನು ನೀವು ನೋಡ್ತಾ ಇರಬೇಕು, ಏನು ಮಾನಿಟರ್ ಮಾಡ್ತಾ ಇರಬೇಕು, ನಿಮ್ಮ ಡಾಕ್ಟ್ರನ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಅದರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಒಂದು ಪೇಷಂಟಿಗೆ ಸಪೋಸ್ ಕಾಲಿನ ರಕ್ತನಾಳಗಳಲ್ಲಿ ತುಂಬ ವೆರಿಕೋಸ್ ವೇನ್ಸ್ ಆಗಿದೆ, ಡೀಪ್ ವೇನಲ್ಲಿ ಏನಾದರೂ ಒಂದು ಥ್ರಾಂಬಸ್, ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಆ ಹೆಪ್ಪುಗಟ್ಟಿದಂಥ ರಕ್ತ ಕಾಲಿಂದ ಬೇರೆ ಅಂಗಾಂಗಗಳಿಗೆ ಹೋಗಬಾರ್ದು. ಆ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಅವನಿಗೆ ರಕ್ತ ಹೆಪ್ಪುಗಟ್ಟಿ ಅಲ್ಲಿ ರಕ್ತ ಸಪ್ಲೈ ಹೋಗಿತ್ತು, ಆದ್ರಿಂದಾನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಈ ರೀತಿ ಅವನಿಗೆ ರಕ್ತ ಹೆಪ್ಪುಗಟ್ಟಿದೆ ಅಂದರೆ ಬೇರೆ ಕಡೆನೂ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆ ಇದೆ. ಸೊ ಅಂಥ ಪೇಷಂಟ್ಸಿಗೆ ಕೆಲವೊಮ್ಮೆ ಡಾಕ್ಟರ್ ಈ ಥರದ ಔಷಧಿಗಳನ್ನು ಹಾಕ್ತಾರೆ. ಒಂದು ಪೇಷಂಟಿಗೆ ಪ್ಯಾರಾಲಿಸಿಸ್ ಆಗಿದೆ, ಬ್ರೇನಲ್ಲಿ ಇರುವಂಥ ರಕ್ತನಾಳಗಳು, ಮೆದುಳಿನಲ್ಲಿ ಇರುವಂಥ ರಕ್ತನಾಳಗಳು ಬ್ಲಾಕ್ ಆಗಿದ್ದಾವೆ, ಸ್ಟ್ರೋಕ್ ಆಗಿದೆ, ಪ್ಯಾರಾಲಿಸಿಸ್ ಆಗಿದೆ, ಪಾರ್ಶ್ವವಾಯು ಆಗಿದೆ. ಸೊ ಅಂಥ ಪೇಷಂಟ್ಸಿಗೂ ಡಾಕ್ಟರ್ಸ್ ಈ ಥರದ ಔಷಧಿಗಳನ್ನು ಹಾಕ್ತಾರೆ. ಸೊ ಬೇಸಿಕಲಿ ಯಾರಿಗೆ ಈ ರಿಸ್ಕ್ ಇರುತ್ತೆ, ಈ ಥರ ರಕ್ತ ಹೆಪ್ಪುಗಟ್ಕೊಂಡು ಅವರಿಗೆ ಈ ಕಾಂಪ್ಲಿಕೇಶನ್ಸ್ ಆಗೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಡೀಪ್ ವೇನ್ ಥ್ರೋಂಬೋಸಿಸ್ ಇರ್ಬೋದು, ಈ ರಕ್ತ ಹೆಪ್ಪುಗಟ್ಟಿದಂಥ ರಕ್ತ ನಿಮ್ಮ ಈ ಪುಪ್ಪುಸದ ರಕ್ತನಾಳಗಳಿಗೆ ಹೋಗಿ ಅಲ್ಲಿ ರಕ್ತ ಸಪ್ಲೈಯನ್ನು ಕಟ್ ಮಾಡೋದಿರ್ಬೋದು, ಇವನ್ನೆಲ್ಲ ತಡೀಲಿಕ್ಕೆ ಡಾಕ್ಟರ್ಸ್ ಔಷಧಿಗಳನ್ನು ಹಾಕ್ತಾ ಇರ್ತಾರೆ. ಲೈಕ್ ವಾರ್ಫೆರಿನ್, ಹೆಪಾರಿನ್ ಬಹಳ ಕಾಮನ್ ಔಷಧಿಗಳಿದು. ಯಾಕಂದರೆ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ ಇಷ್ಟು ಕಾಮನ್ ಇದೆ ನಮ್ಮ ಜನರಲ್ಲಿ. ಸೊ ಈ ಔಷಧಿಗಳನ್ನು ನಾವು ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ ಹೇಳ್ತಾ ಇರ್ತೇವೆ. ಆ್ಯಂಟಿ ಅಂದರೆ ಅಗೇನ್ಸ್ಟ್, ಅದರ ವಿರುದ್ಧ. ಯಾವುದರ ವಿರುದ್ಧ? ಹೆಪ್ಪುಗಟ್ಟುವಿಕೆಯ ವಿರುದ್ಧ. ಸೊ ಅದನ್ನು ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ ಹೇಳ್ತಾ ಇರ್ತೇವೆ. ಬಹಳಷ್ಟು ಆ್ಯಂಟಿಕೋಯಾಗ್ಯುಲೆಂಟ್ಸ್ ಇರ್ತವೆ. ಲೈಕ್ ಒಂದು ಹೆಪಾರಿನ್, ಬಹಳ ಕಾಮನ್ಲಿ ಯೂಸ್ ಮಾಡುವಂಥ ಔಷಧಿ ಒಂದು ಹೆಪಾರಿನ್ ಇರುತ್ತೆ. ಎರಡನೇದು ವಾರ್ಫೆರಿನ್ ಟ್ಯಾಬ್ಲೆಟ್ಸ್ ಇರ್ತವೆ. ಇನ್ನೊಂದು ಡೈರೆಕ್ಟ್ಲಿ ಆ್ಯಕ್ಟಿಂಗ್ ಓರಲ್ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ, ಈಗ ಹೊಸ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಇವು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಇರ್ತವೆ. ಬಟ್ ಇವುಗಳ ಮೇನ್ ಕೆಲಸ ಏನು? ನಿಮ್ಮ ಬಾಡಿಯಲ್ಲಿ ರಕ್ತ ಹೆಪ್ಪುಗಟ್ಟಬಾರ್ದು ಅಥವಾ ಬ್ಲಡ್ಡನ್ನು ಥಿನ್ ಮಾಡುವಂಥವು, ರಕ್ತವನ್ನು ಥಿನ್ನಾಗಿರಿಸುವಂಥವು, ರಕ್ತ ಬಹಳ ದಪ್ಪಾಗಿ ಗಟ್ಟಿಯಾಗಿ ಅಲ್ಲಿ ಎಲ್ಲೂ ಕ್ಲಾಟ್ ಆಗಬಾರ್ದು ಅಂತ ಮಾಡುವಂತಹ ಔಷಧಿಗಳು. ಸೊ ಈ ಔಷಧಿಗಳನ್ನ ಹೇಳಿದೆ, ಇವಕ್ಕೆ ಸುಮಾರಷ್ಟು ಯೂಸ್ಫುಲ್ನೆಸ್ ಇದಾವೆ. ಹಾರ್ಟ್ ಅಟ್ಯಾಕ್ ಪೇಷಂಟು, ಈ ಪ್ಯಾರಾಲಿಸಿಸ್ ಪೇಷಂಟು, ನಿಮ್ಮ ಹಾರ್ಟ್ ಫಿಬ್ರಿಲೇಷನ್ ಬಹಳ ಬಡ್ಕೊಳ್ತಾ ಇದೆ ನಿಮ್ಮ ಹಾರ್ಟು, ಆ್ಯಂಡ್ ಅದು ಈ ರಕ್ತ ಕ್ಲಾಟ್ ಆಗಿದ್ದನ್ನು ಡಿಸ್ಲಾಜ್ ಮಾಡಿಬಿಡ್ಬೋದು. ಏಟ್ರಿಯಲ್ ಫಿಬ್ರಿಲೇಷನಲ್ಲಿ, ಡಯಾಲಿಸಿಸ್ ಪೇಷಂಟ್ಸಲ್ಲಿ, ಇಂಥವರಲ್ಲೆಲ್ಲ ನಾವು ಈ ಔಷಧಿಗಳನ್ನು ಹಾಕ್ತಾ ಇರ್ತೇವೆ. ಸೊ ದ್ಯಾಟ್ ರಕ್ತ ತೆಳ್ಳಗಾಗಿರಲಿ, ಎಲ್ಲೂ ಕ್ಲಾಟ್ ಆಗಬಾರ್ದು ಅಂತ. ಬಟ್ ಇವುಗಳಿಗೆ ಅವುಗಳದೇ ಆದಂಥ ಸೈಡ್ ಇಫೆಕ್ಟ್ಸ್ ಸಹ ಇದ್ದಾವೆ. ಯಾಕಂದರೆ ಇವು ರಕ್ತವನ್ನು ತೆಳ್ಳಗೆ ಮಾಡ್ತಾ ಇರ್ತವೆ, ರಕ್ತ ಹೆಪ್ಪುಗಟ್ಲಿಕ್ಕೆ ಕೊಡೋದಿಲ್ಲ. ಸೊ ಇವುಗಳ ಡೋಸ್ ಎಕ್ಸೆಟ್ರಾ ಮಾನಿಟರ್ ಮಾಡಲಿಲ್ಲ ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರ್ಬೋದು. ನಿಮಗೆ ಎಲ್ಲಾದರೂ ಬ್ಲೀಡಿಂಗ್ ಆಯಿತು ಅಂದರೆ ಅದು ನಿಲ್ಲದೇ ಇರ್ಬೋದು. ಎಕ್ಸೆಸಿವ್ ಬ್ಲೀಡ್ ಆಗೋದು ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಈ ಮೆಡಿಸಿನ್ಸಿಂದು. ನಿಮ್ಗೆ ಏನಾದರೂ ಸಪೋಸ್ ನಿಮಗೆ ಸ್ವಲ್ಪ ಮೈನರ್ ಏನಾದರೂ ಇಂಜುರಿ ಆಯಿತು, ಆವಾಗಲೂ ನಿಮ್ಗೆ ಬ್ಲೀಡಿಂಗ್ ಶುರು ಆಗ್ಬೋದು. ನೀವು ಸ್ವಲ್ಪ ಹೆಚ್ಚಿಗೆ ಬ್ರಷ್ ಮಾಡಿದ್ರಿ, ಸ್ವಲ್ಪ ಫೋರ್ಸ್ ಬಂತು, ಬ್ಲೀಡಿಂಗ್ ಆಗಿಬಿಡ್ಬೋದು. ನಿಮ್ಗೆ ಸ್ವಲ್ಪ ತಾಕ್ತು, ನಿಮಗೆ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರು ಆಗ್ಬಿಡ್ಬೋದು. ಅಥವಾ ನಿಮಗೆ ಕೆಲವೊಬ್ಬರಲ್ಲಿ ಡೋಸ್ ಎಲ್ಲ ಸರಿ ಇರದೆ ಇಂಟ್ರಾಕ್ರೇನಿಯಲ್, ನಿಮ್ಮ ತಲೆಯಲ್ಲಿ ಬ್ಲೀಡ್ ಆಗ್ಬಿಡ್ಬೋದು. ಪೇಷಂಟಿಗೆ ಹೆಡೇಕ್ ಎಕ್ಸೆಟ್ರಾ ಬರಕ್ಕೆ ಶುರು ಆಗ್ಬೋದು. ಕಣ್ಣು ಒಳಗಡೆ ಬ್ಲೀಡ್ ಆಗ್ಬೋದು. ಆವಾಗ ಪೇಷಂಟಿಗೆ ಸರಿಯಾಗಿ ಕಾಣಿಸದೇ ಇರ್ಬೋದು, ದೃಷ್ಟಿ ಮಂಜಾಗ್ಬಿಡ್ಬೋದು. ಕೆಲವೊಂದು ಸಲ ಪೇಷಂಟಿಗೆ ಈ GI ಟ್ರ್ಯಾಕ್, ನಿಮ್ಮ ಹೊಟ್ಟೆಯಲ್ಲೆಲ್ಲ ಬ್ಲೀಡ್ ಆಗ್ಬಿಡ್ಬೋದು. ಆ್ಯಂಡ್ ಆವಾಗ ಅವರಿಗೆ ಮಲದಲ್ಲಿ ರಕ್ತ ಹೋಗೋದು, ಮೂತ್ರದಲ್ಲಿ ರಕ್ತ ಹೋಗೋದು, ಈ ರೀತಿ ಆಗ್ಬೋದು. ಕೆಲವೊಂದು ಸಲ ಪೇಷಂಟ್ಸಿಗೆ ಈ ಔಷಧಿಯಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಾ ಇರ್ಬೋದು. ಈ ಔಷಧಿಗಳು ಬಹಳಷ್ಟು ಬೇರೆ ಔಷಧಿಗಳ ಜೊತೆ ಇಂಟರ್ಯಾಕ್ಟ್ ಮಾಡ್ತವೆ. ಅದು ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್. ಸೊ ಈ ಔಷಧಿಗಳಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸ್ ಸಹ ಇರ್ತವೆ. ಬಟ್ ಡಾಕ್ಟರ್ಸ್ ಏನು ಮಾಡ್ತಾರೆ, ದೇ ವಿಲ್ ಸಿ ದ್ಯಾಟ್ ನಿಮಗೆ ಒಂದು ಕರೆಕ್ಟ್ ಆದಂಥ ಡೋಸನ್ನು ಹಾಕಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ, ಯಾವ ಡೋಸ್ ನಿಮಗೆ ಕರೆಕ್ಟ್ ಆಗತ್ತೆ ಅಂತ. ಯಾಕಂದರೆ ಈ ಔಷಧಿ ಹಾಕಲಿಲ್ಲ ಅಂದರೆ ನಿಮಗೆ ಮತ್ತೂ ಪ್ರಾಬ್ಲಮ್ ಆಗುತ್ತೆ.
ಸೊ ನಾವು ಈ ಔಷಧಿಗಳನ್ನು ನಿಮ್ಗೆ ಹಾಕಲೇಬೇಕಾಗತ್ತೆ. ಬಟ್ ಎಸ್, ಒಂದು ಕರೆಕ್ಟ್ ಆದಂಥ ಡೋಸಲ್ಲಿ ಹಾಕಬೇಕಾಗತ್ತೆ. ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ನೀವು ರೆಗ್ಯುಲರ್ಲಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. PT, APTT ಈ ರೀತಿ. ಈಗ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ಳುವಂಥ ಮಷೀನ್ ಸಹ ಬಂದಿದ್ದಾವೆ, PT, INR ಮಷೀನ್ಸ್ ಎಲ್ಲ. ಸೊ ಅದರ ಮುಖಾಂತರ ನೀವು ನೋಡ್ತಾ ಇರ್ಬೋದು ನಿಮ್ಮ ರೇಂಜ್ ಎಷ್ಟಿದೆ ಅಂತ. ನಿಮ್ಮ ಡಾಕ್ಟರ್ ಅದರ ತಕ್ಕ ಹಾಗೆ ಅದನ್ನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಆಂಟಿಕೋಯಾಗ್ಲೆಂಟ್ ಔಷಧಿಗಳನ್ನ ನೀವು ತೆಗೆದುಕೊಳ್ತಾ ಇದ್ದಾಗ ಹೇಳಿದೆ ನಾನು ಯಾವ್ಯಾವ್ದು ಆಂಟಿಕೋಯಾಗ್ಲೆಂಟ್ಸು: ವಾರ್ಫೆರಿನ್ನು, ಹೆಪಾರಿನ್ನು, ಎಪಿಕ್ಸಾಬ್ಯಾನ್, ಡೆಬಿಗೆಟ್ರಾನ್, ಎಡಾಕ್ಸಾಬ್ಯಾನ್, ಈ ತರದ ಆಂಟಿಕೋಯಾಗ್ಲೆಂಟ್ಸ್ ಮೇಲೆ ನೀವು ಇದ್ದಾಗ ಫಸ್ಟ್ ಥಿಂಗ್ ಇಸ್ ನಿಮ್ಮ ಡಾಕ್ಟರ್ ಹೇಳಿದ ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರಾಪರ್ ಆಗಿ ಫಾಲೋ ಮಾಡಿ. ಯಾವಾಗ ನಿಮ್ಗೆ ಔಷಧಿ ತಗೊಳಕ್ ಹೇಳಿದ್ದಾರೆ, ಎಷ್ಟು ಡೋಸ್ ಅಲ್ಲಿ ಹೇಳಿದ್ದಾರೆ ಅಷ್ಟೇ ಡೋಸ್ ಅನ್ನ ತೆಗೆದುಕೊಳ್ಳಿ. ಇವತ್ತು ಮರ್ತು ಹೋಯ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಎಕ್ಸ್ಟ್ರಾ ಡೋಸ್ ಅನ್ನ ತೆಗೆದುಕೊಂಡೆ, ನಿಮ್ಗೆ ಬಹಳ ನಾನು ಔಷಧಿ ತೆಗೆದುಕೊಳ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ನೀವಾಗ್ಲೇ ಕಡಿಮೆ ಮಾಡೋದು, ಇವುಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಈ ಔಷಧಿಗಳ ಜೊತೆ ಇವು ಬಹಳ ರಿಸ್ಕಿ ಔಷಧಿಗಳಿರ್ತವೆ. ಸೊ ಪ್ಲೀಸ್ ಫಾಲೋ ಯುವರ್ ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್. ನಿಮ್ಗೆ ಯಾವಾಗ ಫಾಲೋ ಅಪ್ ಮಾಡಕ್ಕೆ ಹೇಳ್ತಾರೆ ಆವಾಗ ಡೆಫಿನೆಟ್ಲಿ ಫಾಲೋ ಅಪ್ ಮಾಡಿ. ನಿಮಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡ್ಕೊಳಕ್ ಹೇಳಿದಾಗ ಬ್ಲಡ್ ಟೆಸ್ಟ್ ಅನ್ನ ಮಾಡಿಕೊಂಡು ನಿಮ್ಮ ಡಾಕ್ಟರಿಗೆ ಅದರ ರಿಸಲ್ಟ್ಸ್ ಅನ್ನ ಹೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಡೋಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ಏನಾದರೂ ಬಹಳ ಬ್ಲೀಡಿಂಗ್ ಟೆಂಡೆನ್ಸಿ ಇತ್ತು, ಲೈಕ್ ನಿಮಗೆ ಆಕ್ಟಿವ್ ಅಲ್ಸರ್ಸ್ ಇದಾವೆ, ಪೆಪ್ಟಿಕ್ ಅಲ್ಸರ್ಸ್ ಎಕ್ಸೆಟ್ರಾ, ಅಂತ ಕಂಡೀಷನ್ಸ್ ಅಲ್ಲೆಲ್ಲ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಹೆಚ್ಚಿಗೆ ಬ್ಲೀಡ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇವುಗಳನ್ನೆಲ್ಲ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು. ನೀವು ಯಾವುದಾದ್ರೂ ಒಂದು ಗಿಡಮೂಲಿಕೆದೋ ಅಥವಾ ಬೇರೆ ಏನೋ ಚೂರ್ಣನೋ ಅದು ಇದು ಅಂತ ಸಪ್ಲಿಮೆಂಟ್ಸ್ ತೆಗೆದುಕೊಳ್ತಾ ಇರ್ತೀರಿ ಅಂದ್ರೆ ಅದನ್ನ ನಿಮ್ಮ ಡಾಕ್ಟರ್ ಹತ್ರ ಹೇಳಿ. ಬಿಕಾಸ್ ಬಹಳಷ್ಟು ಈ ರೀತಿ ಈ ಔಷಧಿಗಳ ಜೊತೆ ಈಗ ನೀವು ತೆಗೆದುಕೊಳ್ಳುವಂತಹ ಈ ರಕ್ತವನ್ನ ತಿನ್ ಮಾಡುವಂತಹ ಔಷಧಿಗಳು ಇಂಟರಾಕ್ಟ್ ಹಾಕೊಂಡು ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು. ಬಹಳ ನಿಮ್ಗೆ ಇಂಜುರಿ ಮಾಡುವಂತದ್ದು ಅಥವಾ ಬಹಳ ಹೈ ರಿಸ್ಕ್ ಆಕ್ಟಿವಿಟೀಸ್ ಅನ್ನ ನೀವು ಅವಾಯ್ಡ್ ಮಾಡಿದ್ರೇನೆ ಬೆಟರ್. ಯಾಕಂದ್ರೆ ಆಲ್ರೆಡಿ ನೀವು ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತೀರಾ. ಸೊ ಪ್ಲೀಸ್ ಬಿ ಕೇರ್ಫುಲ್. ನೀವು ಏನ್ ಮಾಡ್ತಾ ಇದ್ದೀರಾ, ಯಾವ ತರದ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಿನ್ಲಿಕ್ಕೆ ಟ್ರೈ ಮಾಡಿ. ಅದರಲ್ಲಿ ನಿಮ್ ಫ್ರೂಟ್ಸು, ವೆಜಿಟೇಬಲ್ಸು ಇವುಗಳನ್ನೆಲ್ಲ ನೀವು ಆಡ್ ಮಾಡಿ. ಆದಷ್ಟು ಈ ಶುಗರ್ ಇದ್ದಿತ್ತು ಅಥವಾ ಬಹಳ ಸಾಲ್ಟ್, ಬಹಳ ಎಣ್ಣೆ ಪದಾರ್ಥ ಇವುಗಳನ್ನ ಅವಾಯ್ಡ್ ಮಾಡಿ. ಈ ಬ್ಲಡ್ ಥಿನ್ನರ್ಸ್ ಏನಿದಾವೆ ಇವು ಕೆಲವೊಂದು ವೆಜಿಟೇಬಲ್ಸ್ ಎಕ್ಸೆಟ್ರಾ ಜೊತೆ ಸಹ ಅವು ಇಂಟ್ರಾಕ್ಟ್ ಮಾಡ್ತಾ ಇರ್ತವೆ. ಎಸ್ಪೆಷಲಿ ಪಾಲಕ್ಕೆಲ್ಲ, ಇದರಲ್ಲಿ ವೈಟಮಿನ್ K ಇರುತ್ತೆ. ಸೊ ನೀವು ಈ ವಾರ್ಫೆರಿನ್ ತೆಗೆದುಕೊಂಡಾಗ ಹೆಚ್ಚಿಗೆ ಪಾಲಕ್ಕೆಲ್ಲ ನೀವು ತೆಗೆದುಕೊಂಡ್ರೆ ಈ ವಾರ್ಫೆರಿನ್ನ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗ್ಬಹುದು. ಸೊ ನೀವು ಕೆಲವೊಂದು ಫುಡ್ ರಿಸ್ಟ್ರಿಕ್ಷನ್ಸ್ ಅನ್ನು ಸಹ ನಿಮ್ಮ ಡಾಕ್ಟರ್ ಹೇಳ್ಬಹುದು. ನಿಮ್ಗೆ ಈ ತರದ ಔಷಧಿಗಳನ್ನ ಹಾಕಿದಾಗ ನಿಮ್ಗೆ ಕೆಲವೊಂದು ಸೈನ್ಸ್ ಇರ್ಬೋದು. ನಿಮ್ಗೆ ಸಪೋಸ್ ಚೆಸ್ಟ್ ಪೇನ್ ಬರ್ತಾ ಇದೆ, ಅಥವಾ ನಿಮ್ಗೆ ತಲೆ ತಿರುಗ್ತಾ ಇದೆ, ಅಥವಾ ನಿಮ್ಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಈ ರೀತಿ ಎಲ್ಲ ಬಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಇಮಿಡಿಯೇಟ್ಲಿ ಭೇಟಿ ಆಗಬೇಕು ಅಂಡ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಇದನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ದೇರ್ ಇಸ್ ಅ ಚಾನ್ಸ್ ದಟ್ ದಿಸ್ ಕುಡ್ ಬಿ ಬಿಕಾಸ್ ಆಫ್ ಈ ಮೆಡಿಸಿನ್ಸ್ ಇಂದ. ಸೊ ಯು ಶುಡ್ ಆಲ್ವೇಸ್ ಬಿ ಅವೇರ್ ಆಫ್ ದೀಸ್ ಸಿಂಪ್ಟಮ್ಸ್. ಸ್ಮೋಕಿಂಗ್ ಇರ್ಬೋದು, ನಿಮ್ಮ ಡ್ರಿಂಕಿಂಗ್ ಇರ್ಬೋದು, ಇವು ಸಹ ನಿಮ್ಮ ಈ ಔಷಧಿಗಳ ಜೊತೆ ಇಂಟ್ರಾಕ್ಟ್ ಆಗ್ಬೋದು. ಸೊ ಪ್ಲೀಸ್ ಇವುಗಳು ಏನಾದರೂ ನೀವು ಮಾಡ್ತಾ ಇದ್ರಿ ಅಂದಾಗ ಡೆಫಿನೆಟ್ಲಿ ನೀವು ಈ ತರದ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬಿಡಬೇಕಾಗತ್ತೆ. ಬಿಕಾಸ್ ಇವುಗಳಿಂದಾನೇ ನಿಮ್ಗೆ ಈ ಔಷಧಿಗಳನ್ನ ಹಾಕುವಂತ ಪರಿಸ್ಥಿತಿನೂ ಬಂದಿರಬಹುದು. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಥವಾ ಬಿಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಸಪೋಸ್ ನೀವು ಅದನ್ನ ಕನ್ಸ್ಯೂಮ್ ಮಾಡಲೇಬೇಕು ಅಂದ್ರೆ ಪ್ಲೀಸ್ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ. ಅಂಡ್ ಆದಷ್ಟು ಮಿನಿಮಮ್ ಕ್ವಾಂಟಿಟಿಯನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಈ ಔಷಧಿಗಳು ಮದ್ಯಪಾನದ ಜೊತೆ, ನಿಮ್ಮ ಈ ಧೂಮಪಾನದ ಜೊತೆ ಅವು ಇಂಟರಾಕ್ಟ್ ಮಾಡುವಂತ ಸಾಧ್ಯತೆ ಇದ್ದೇ ಇರ್ತವೆ. ಅಂಡ್ ನಿಮ್ಗೆ ರಿಸ್ಕ್ ಅನ್ನ ಸಹ ಅವು ಹೆಚ್ಚಿಗೆ ಮಾಡ್ತವೆ. ರಿಸ್ಕ್ ಆಫ್ ಯಾವುದರ ರಿಸ್ಕು? ಬ್ಲೀಡಿಂಗ್ ಇನ ರಿಸ್ಕ್. ನಿಮ್ಗೆ ಹೆಚ್ಚಿಗೆ ಬ್ಲೀಡಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಸೊ ಯಾವಾಗ ನಾವು ರಕ್ತವನ್ನ ಥಿನ್ ಮಾಡುವಂತ ಔಷಧಿಯನ್ನ ಹಾಕ್ತೇವೆ, ಇದು ಒಂದು ನಾರ್ಮಲ್ ಮೆಡಿಸಿನ್ಸ್ ಅಲ್ಲ. ಇದು ನಮ್ಮ ರಕ್ತವನ್ನ ತೆಳ್ಳಗೆ ಮಾಡುವ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಅಂಡ್ ರಕ್ತವನ್ನ ತೆಳ್ಳಗೆ ಮಾಡೋದು ಮಾಡ್ತಾ ಅದು ಬ್ಲೀಡಿಂಗ್ ಅನ್ನ ನಿಲ್ಲಿಸಲಿಕ್ಕೆ ಆಗದೆ ಇರುವಂತ ಸಾಧ್ಯತೆಯನ್ನಾನು ಸಹ ಉಂಟು ಮಾಡಬಹುದು. ಸೊ ಈ ಔಷಧಿಗಳ ಒಂದು ಮೇನ್ ರಿಸ್ಕ್ ಅಂದ್ರೆ ಹೆಚ್ಚಿಗೆ ನಮ್ಗೆ ಬ್ಲೀಡ್ ಆಗೋದು. ಯಾಕಂದ್ರೆ ನಾವು ಹೆಪ್ಪುಗಟ್ಟಬಾರ್ದು ಅಂತ ಈ ಔಷಧಿ ಹಾಕ್ತಾ ಇದ್ದೇವೆ. ಸೊ ರಕ್ತ ಹೆಪ್ಪುಗಟ್ಟಲೇ ಇಲ್ಲ ಅಂದಾಗ ಅದು ಬಹಳ ಬ್ಲೀಡ್ ಆಗ್ಬಿಡ್ಬೋದು ಅಂಡ್ ನಮ್ಮ ಬಾಡಿಗೆ ಅದನ್ನ ಸ್ಟಾಪ್ ಮಾಡಕ್ಕೇನೆ ಆಗ್ತಾ ಇರೋದಿಲ್ಲ. ಸೊ ಇವುಗಳನ್ನ ನೀವು ಅಷ್ಟು ಲೈಟ್ಲಿ ತೆಗೆದುಕೊಳ್ಬಾರ್ದು. ಡೆಫಿನೆಟ್ಲಿ ಇವುಗಳನ್ನ ನಿಮ್ಮ ಬೇಕಾದ ಹಾಗೆ ತೆಗೆದುಕೊಳ್ಳೋದು, ಬಿಡೋದು ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು.
ಡಾಕ್ಟರಿನ ಅಡ್ವೈಸನ್ನು ಡೆಫಿನೆಟ್ಲಿ ಪಡಿಬೇಕು. ನೀವು ಒಂದು ಒಳ್ಳೆಯ ಸಮತೋಲಿತ ಆಹಾರ ತೆಗೆದುಕೊಳ್ಬೇಕು. ನಿಮ್ಮ ಹ್ಯಾಬಿಟ್ಸನ್ನು ನೀವು ಲಿಮಿಟ್ ಮಾಡಬೇಕು ಅಥವಾ ಬಿಡಬೇಕಾಗತ್ತೆ. ಆ್ಯಂಡ್ ನೀವು ತೆಗೆದುಕೊಳ್ಳುವಂಥ ಬೇರೆ ಎಲ್ಲ ಔಷಧಿಗಳ ಬಗ್ಗೆ ನಿಮ್ಮ ಡಾಕ್ಟ್ರಿಗೆ ಗೊತ್ತಿರಬೇಕು. ಸೊ ದ್ಯಾಟ್ ಈ ಔಷಧಿಯ ಜೊತೆ ಈಗ ನೀವು ತೆಗೆದುಕೊಳ್ಳುವಂತಹ ಬ್ಲಡ್ ಥಿನ್ನರ್ಸ್ ಎಕ್ಸೆಟ್ರಾ ಇಂಟ್ರ್ಯಾಕ್ಟ್ ಆಗಬಾರ್ದು. ಆ್ಯಂಡ್ ಅವರು ನಿಮಗೊಂದು ಪ್ರಾಪರ್ ಪ್ಲ್ಯಾನ್ ಅಥವಾ ಬೇರೆ ಆಪ್ಷನ್ಸನ್ನು ಕೊಡ್ತಾರೆ. ಓಕೆ, ಸೊ ಇವು ಕೆಲವೊಂದು ಟಿಪ್ಸ್ ನೀವು ಈ ಥರದ ಔಷಧಿಗಳ ಮೇಲೆ ಇದ್ದಾಗ, ಲೈಕ್ ವಾರ್ಫೆರಿನ್, ಹೆಪಾರಿನ್, ಅಪಿಕ್ಸಾಬ್ಯಾನ್ ಎಕ್ಸೆಟ್ರಾ. ಓಕೆ, so thank you so much for watching the video. Please like, share and subscribe the channel. Thank you.